ಟೆಕ್ ನ್ಯೂಸ್ 5 ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇ ನ್ಯೂಸ್ ಬಂದು ಆ್ಯಪಲ್ ಬಗ್ಗೆ. ನಾರ್ಮಲಿ ನಾವು iOS ಇಂದ ಆ್ಯಂಡ್ರಾಯ್ಡ್ಗೆ, ಆ್ಯಂಡ್ರಾಯ್ಡಿಂದ iOSಗೆ ಟ್ರಾನ್ಸ್ಫರ್ ಆಗಬೇಕಂದ್ರೆ ತುಂಬಾ ದೊಡ್ಡ ತಲೆನೋವಾಗಿತ್ತು. ಬಟ್ ಈಗ ಆ್ಯಂಡ್ರಾಯ್ಡ್ ಮತ್ತು ಆ್ಯಪಲ್ ಅವರು ಕೊಲಾಬ್ರೇಟ್ ಮಾಡಿ iOS ಸ್ವಿಚ್ ಅಂತ ಹೇಳಿ ಒಂದು ಫೀಚರ್ ತರ್ತಾ ಇದ್ದಾರೆ. ಈ ಫೀಚರ್ನ ಯೂಸ್ ಮಾಡ್ಕೊಂಡು ನಾವು iOS ಇಂದ ಆ್ಯಂಡ್ರಾಯ್ಡ್ಗೆ ಅಥವಾ ಆ್ಯಂಡ್ರಾಯ್ಡಿಂದ iOSಗೆ ಈಸಿಯಾಗಿ ಶಿಫ್ಟ್ ಆಗ್ಬೋದು. ಮುಂದಿನ ನ್ಯೂಸ್, ಆ್ಯಪಲ್ ಅವರ ಫಿಟ್ನೆಸ್ ಪ್ಲಸ್ ಅಪ್ಲಿಕೇಶನ್ 2020ಯಲ್ಲಿ ಲಾಂಚ್ ಮಾಡಿದ್ರು. ಈ ಅಪ್ಲಿಕೇಶನ್ ಇಂಡಿಯಾದಲ್ಲಿ ವರ್ಕ್ ಆಗ್ತಾ ಇದ್ದಿಲ್ಲ. ಈಗ ಈ ಅಪ್ಲಿಕೇಶನನ್ನು ಇಂಡಿಯಾದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಇದು ಒಂದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಅಪ್ಲಿಕೇಶನ್. ಇದರ ಸಬ್ಸ್ಕ್ರಿಪ್ಷನ್ ಹೀಗಿದೆ: ಮಂತ್ಲಿ 149 ಹಾಗೆ ಆ್ಯನ್ಯುವಲಿ 999 ಚಾರ್ಜ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ವರ್ಕೌಟ್ ಮೋಡ್ಸ್ ಇರುತ್ತೆ, ಹಾಗೆ ಟ್ರೈನಿಂಗ್ ವೀಡಿಯೋಸ್ ಇರುತ್ತೆ. ನಾವು ಈ ಟ್ರೈನಿಂಗ್ ವೀಡಿಯೋಸ್ನ ನೋಡಿಕೊಂಡು ವರ್ಕೌಟ್ ಮಾಡ್ಬೋದು. ಮುಂದಿನ ನ್ಯೂಸ್, ಗೂಗಲ್ ಪಿಕ್ಸೆಲ್ 9 ಫೋನ್ಸ್ ಅಂದರೆ 9 Pro ಹಾಗೆ 9 Pro XL ಯೂಸರ್ಸ್ ಕಡೆಯಿಂದ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಏನಂದರೆ ಡಿಸ್ಪ್ಲೇಯಲ್ಲಿ ಗ್ರೀನ್ ಲೈನ್ ಹಾಗೆ ಫ್ಲಿಕರಿಂಗ್ ಇಶ್ಯೂಸ್ ಇದೆ ಅಂತ ಬರ್ತಾ ಇದೆ. ಈ ಫೋನ್ ಔಟ್ ಆಫ್ ವಾರಂಟಿ ಆಗಿದೆ. ಅದಕ್ಕೆ ಗೂಗಲ್ ಅವರು ರೆಸ್ಪಾಂಡ್ ಆಗಿ ಹೊಸ ರಿಪೇರ್ ಪ್ರೋಗ್ರಾಮ್ನ ತಂದಿದ್ದಾರೆ. ಈ ರಿಪೇರ್ ಪ್ರೋಗ್ರಾಮಲ್ಲಿ 3 years ಎಕ್ಸ್ಟೆಂಡೆಡ್ ವಾರಂಟಿ ಸಿಗುತ್ತೆ. ಯೂಶ್ವಲಿ ಮೊಬೈಲ್ ಫೋನ್ಸ್ ಇಸ್ಕೊಂಡ್ರೆ ನಾವು 1 year ವಾರಂಟಿ ಸಿಗುತ್ತೆ. ಬಟ್ ಇವರು ಎಕ್ಸ್ಟ್ರಾ 2 years ಆ್ಯಡ್ ಮಾಡಿ ಟೋಟಲಾಗಿ 3 years ವಾರಂಟಿ ಕೊಡ್ತಾ ಇದ್ದಾರೆ. ಗೂಗಲ್ ಅವರು ಸ್ಪೆಸಿಫಿಕ್ಕಾಗಿ ಇನ್ಫಾರ್ಮ್ ಮಾಡಿದ್ದಾರೆ, ಏನಾದರೂ ವಾಟರ್ ಡ್ಯಾಮೇಜ್ ಹಾಗೆ ಫಿಸಿಕಲ್ ಡ್ಯಾಮೇಜ್ ಇದ್ದರೆ ಈ ರಿಪೇರ್ ಪ್ರೋಗ್ರಾಮ್ಗೆ ಎಲಿಜಿಬಿಲಿಟಿ ಇರಲ್ಲ ಅಂತ ಹೇಳಿ. ಮುಂದಿನ ನ್ಯೂಸ್, ಟ್ರೂ ಕಾಲರಲ್ಲಿ ಒಂದು ಹೊಸ ಅಪ್ಡೇಟ್ ಇದೆ. ಇದರಲ್ಲಿ ನಾವು ಫ್ಯಾಮಿಲಿ ಗ್ರೂಪ್ನ ಕ್ರಿಯೇಟ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡ್ಬೋದು. ಮನೆಯಲ್ಲಿ ದೊಡ್ಡವರು ವಯಸ್ಸಾದವರು ಇರ್ತಾರೆ, ಅವ್ರಿಗೆ ಸ್ಪ್ಯಾಮ್ ಕಾಲ್ಸು, ಫ್ರಾಡ್ ಕಾಲ್ಸ್ ಬಗ್ಗೆ ಎಲ್ಲ ಗೊತ್ತಿರಲ್ಲ. ಈ ಫೀಚರಿಂದ ಅವ್ರಿಗೇನಾದರೂ ಸ್ಪ್ಯಾಮ್ ಕಾಲ್ ಅಥವಾ ಫ್ರಾಡ್ ಕಾಲ್ಸ್ ಬಂದರೆ ನಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನಾವು ನಮ್ಮ ಫೋನಿಂದನೇ ಆ ಕಾಲ್ನ ಕಟ್ ಮಾಡ್ಬೋದು. ಇದು ತುಂಬ ಯೂಸ್ಫುಲ್ ಫೀಚರ್ ಆಗಿದೆ. ಮುಂದಿನ ನ್ಯೂಸ್, ಟ್ರೂ ಕಾಲರ್ಗೆ ಒಂದು ಪ್ರಾಬ್ಲಮ್ ಇದೆ. CNAP ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್. DOT, ಟ್ರೈ ಹಾಗೆ ಟೆಲಿಕಾಂ ಆಪ್ರೇಟರ್ಸ್ ಎಲ್ಲ ಜೊತೆಯಲ್ಲಿ ಸೇರಿ ಈ ಫೀಚರ್ನ ರೋಲ್ಔಟ್ ಮಾಡ್ತಾ ಇದ್ದಾರೆ. ಈ ಫೀಚರ್ ಬೇರೆ ಕಂಟ್ರೀಸಲ್ಲಿ ಅವೈಲೇಬಲ್ ಇದೆ, ಇಂಡಿಯಾದಲ್ಲಿ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಫೀಚರಲ್ಲಿ ಏನಾಗುತ್ತೆ ಅಂದರೆ, ನಾವು ಸಿಮ್ ಕಾರ್ಡ್ ತಗೊಳ್ಳುವಾಗ ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆಯೋ ನಮಗೆ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ಅದೇ ಹೆಸರನ್ನ ಡಿಸ್ಪ್ಲೇ ಮಾಡುತ್ತೆ, ವಿತೌಟ್ ಎನಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್. ಮುಂದಿನ ನ್ಯೂಸ್, ಗೂಗಲ್ ಆ್ಯಂಡ್ರಾಯ್ಡ್ಗೆ ಆ್ಯಪ್ ಲಾಕ್ನ ನೇಟಿವ್ ಆಗಿ ತರ್ತಾ ಇದ್ದಾರೆ. ಈಗಾಗಲೇ ನಾವು ನೋಡಿದ ಹಾಗೆ ಆ್ಯಂಡ್ರಾಯ್ಡ್ ಫೋನ್ಸ್ಗಳಲ್ಲಿ ಥರ್ಡ್ ಪಾರ್ಟಿ ಸ್ಕಿನ್ಸ್ ಯೂಸ್ ಮಾಡಿ ಈ ಆ್ಯಪ್ ಲಾಕನ್ನು ಯೂಸ್ ಮಾಡ್ತಾ ಇದ್ವಿ. ಆದರೆ ಆ್ಯಂಡ್ರಾಯ್ಡಲ್ಲಿ ಈಗ ಇಂಟರ್ನಲ್ ಆಗಿ ಅಂದರೆ ನೇಟಿವ್ ಆಗಿ ಈ ಆ್ಯಪ್ ಲಾಕನ್ನು ತರ್ತಾ ಇದ್ದಾರೆ. ಮುಂದಿನ ನ್ಯೂಸ್, AI ಪ್ಲಸ್ ಸ್ಮಾರ್ಟ್ಫೋನ್ ಕಂಪನಿ ಕಡೆಯಿಂದ ಈಗಾಗಲೇ ನಾವು ತುಂಬಾ ಬಜೆಟ್ ಫೋನ್ಸ್ನ ನೋಡಿದ್ವಿ. ಬಟ್ ಅವರೀಗ ಅವರ ಮೊದಲನೇ ಫ್ಲಿಪ್ ಫೋನ್ ಅಂದರೆ ನ್ಯಾನೋ ಫ್ಲಿಪ್ಪನ್ನು 2026 Q1 ರಿಲೀಸ್ ಮಾಡಲಿದ್ದಾರೆ. ಮುಂದಿನ ನ್ಯೂಸ್, ಮೋಟೊರೋಲಾ ಅವರ Edge 70 ಫೋನನ್ನು ಲಾಂಚ್ ಮಾಡಿದ್ದಾರೆ. ಈ ಫೋನ್ 8GB RAM 256GB ವೇರಿಯಂಟಲ್ಲಿ ಸಿಗುತ್ತೆ. ಹಾಗೆ ಇದರ ಪ್ರೈಸಿಂಗ್ ಬಂದು 29,999. ಮೋಟೊರೋಲಾ ಅವರು 3 years ಸಾಫ್ಟ್ವೇರ್ ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಅಪ್ಡೇಟನ್ನು ಕೊಡಲಿದ್ದಾರೆ. ಈ ಫೋನ್ ತುಂಬಾ ಸ್ಲಿಮ್ ಆಗಿದೆ ನೋಡೋಕ್ಕೆ. ಮುಂದಿನ ನ್ಯೂಸ್, ಈಗಾಗಲೇ OnePlus ಕಡೆಯಿಂದ ಟರ್ಬೋ ಸೀರೀಸ್ನ ಬಗ್ಗೆ ತುಂಬ ಲೀಕ್ಸ್ ಬಂದಿತ್ತು. ಈಗ OnePlus ಅವರು ಅಫಿಷಿಯಲ್ ಆಗಿ ಇದನ್ನು ಅನೌನ್ಸ್ ಮಾಡಿದ್ದಾರೆ, ಟರ್ಬೋ ಸೀರೀಸ್ ಬರಲಿದೆ ಅಂತ ಹೇಳಿ. ಇದು ತುಂಬಾ ಪವರ್ಫುಲ್ ಸೆಗ್ಮೆಂಟ್ ಆಗಿರೋ ಫೋನ್ ಆಗಿರುತ್ತೆ, ವಿತ್ ಪವರ್ಫುಲ್ ಪ್ರೊಸೆಸರ್ ಹಾಗೆ ಪವರ್ಫುಲ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಕೂಡ ಕೊಡುತ್ತೆ. ಇದ್ರ ಜೊತೆ ನಮಗೆ ಕೂಲಿಂಗ್ ಫ್ಯಾನ್ ಕೂಡ ಬರುವ ಸಾಧ್ಯತೆ ಇದೆ, ಹಾಗೆ ಲಾರ್ಜರ್ ಬ್ಯಾಟ್ರಿ ಕೆಪಾಸಿಟಿ ಕೂಡ ನೋಡ್ಬೋದು. ಮುಂದಿನ ನ್ಯೂಸ್, iOS 26.2 ಅಪ್ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಈ ಅಪ್ಡೇಟಲ್ಲಿ ಹಲವಾರು ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಹಾಗೆ ಹೊಸ ಕಾರ್ಪ್ಲೇ ಫೀಚರನ್ನು ರಿಲೀಸ್ ಮಾಡಿದ್ದಾರೆ. ನೀವಿನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೋಬೋದು. ಈ ವಿಡಿಯೋಗೆ ಇಷ್ಟೇ ಅಪ್ಡೇಟ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ಥರ ಟೆಕ್ ನ್ಯೂಸ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.